ಪ್ರತಿದಿನ ಲಕ್ಷಾಂತರ ಜನ ಮಾಡೋ ಕೆಲವು ಪುರಾತನ ಆಚರಣೆಗಳು ಕೇವಲ ಖಾಲಿ ಕರ್ಮಗಳ ಅಥವಾ ಅವುಗಳ ಹಿಂದೆ ಒಂದು ಅತ್ಯಂತ ವ್ಯವಸ್ಥಿತವಾದ ಮಾನಸಿಕ ಡಿಟಾಕ್ಸ್ ತಂತ್ರಜ್ಞಾನ ಅಡಗಿದೆಯಾ? ಇದು ನಿಜವಾಗ್ಲೂ ನಮ್ಮನ್ನ ಎಷ್ಟೋ ಬಾರಿ ಕಾಡಿರೋ ಪ್ರಶ್ನೆ. ಹೌದು. ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಬಿಡಿಸಿ ನೋಡ್ತಾ ಇರೋ ವಿಷಯ ಶ್ರೀ ಎಸ್ ವಿಜಯೇಂದ್ರ ರಾಮನಾಥ ಭಟ್ ಅವರು ರಚಿಸಿರೋ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಬೃಹತ್ ಗ್ರಂಥದ 2ನೇ ಸಂಪುಟ. ಖಂಡಿತ. ಆಮೇಲೆ ನಮ್ಮ ಮುಂದಿರೋ ಆಧಾರಗಳು ಅಂದ್ರೆ ಈ ಕೃತಿಯ ಕೃಷ್ಣಾವತಾರದ ಅನುಸಂಧಾನ ಅನ್ನೋ ಅಧ್ಯಾಯದ ಟಿಪ್ಪಣಿಗಳು, ಜೊತೆಗೆ ಗ್ರಂಥಕರ್ತರ ಹಿನ್ನೆಲೆ. ಅದೇ. ಆಮೇಲೆ ಗೋಕರ್ಣ ಪರ್ತಗಾಳಿ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಆಶೀರ್ವಚನ ಪತ್ರ ಕೂಡ ನಮ್ಮುಂದಿದೆ. ಹೌದು. ಈ ಗ್ರಂಥದ ಒಳಹೊಕ್ಕಾಗ ನಮಗೆ ಸ್ಪಷ್ಟವಾಗೋ ಒಂದು ವಿಚಾರ ಅಂದ್ರೆ ಇದು ಕೇವಲ ಒಂದಷ್ಟು ಹಳೆಯ ಸಂಸ್ಕೃತ ಶ್ಲೋಕಗಳ ಪಟ್ಟಿಯಲ್ಲ. ಅಲ್ವೇ ಅಲ್ಲ. ಬದಲಾಗಿ ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನ ಮತ್ತು ನಾವು ಪ್ರತಿದಿನ ಮಾಡೋ ಕರ್ಮಗಳ ನಡುವೆ ಇರೋ ಒಂದು ರೀತಿ ಮನೋವೈಜ್ಞಾನಿಕ ಸೇತುವೆ ಇದು. ಆ ತರ್ಕನ್ನ ಅರ್ಥ ಮಾಡ್ಕೊಳ್ಳೋ ಮುನ್ನ ನಮ್ಗೆ ಈ ದಾರಿನ ತೋರಿಸ್ತಾ ಇರೋ ಮಾರ್ಗದರ್ಶಕ ಅಂದ್ರೆ ಗ್ರಂಥಕರ್ತರ ಹಿನ್ನೆಲೆನ ಅರಿಯೋದು ಬಹಳ ಮುಖ್ಯ ಅನ್ಸುತ್ತೆ. ಹೌದು, ಅದು ತುಂಬಾ ಮುಖ್ಯ. ಯಾರು ಈ ಎಸ್ ವಿಜಯೇಂದ್ರ ರಾಮನಾಥ ಭಟ್? ಇವರ ಹಿನ್ನೆಲೆ ನೋಡಿದಾಗ ನನಗೆ ನಿಜಕ್ಕೂ ಆಶ್ಚರ್ಯ ಆಯ್ತು ಗೊತ್ತಾ. ಇವರು 1953ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದವರು. ಆದ್ರೆ ನನ್ನ ಗಮನ ಸೆಳೆದ ಅತ್ಯಂತ ಕುತೂಹಲಕಾರಿ ವಿಚಾರ ಅಂದ್ರೆ ಇವರು ತಮ್ಮ 14ನೇ ವಯಸ್ಸಿನಿಂದಲೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡವರು. 14 ವರ್ಷ ಅಂದ್ರೆ ಸಾಮಾನ್ಯವಾಗಿ ಪ್ರಾಪಂಚಿಕ ಆಕರ್ಷಣೆಗಳು ಶುರುವಾಗೋ ವಯಸ್ಸು. ಆ ವಯಸ್ಸಿನಲ್ಲೇ ಇವರು ಪೂರ್ಣಾವಧಿ ಆಧ್ಯಾತ್ಮಿಕ ಸಾಧನೆಯತ್ತ ಮುಖ ಮಾಡಿದ್ರು ಅಂದ್ರೆ ಅವರ ಒಳಗಿನ ಸೆಳೆತ ಎಷ್ಟಿರಬಹುದು ಅಂತ ಊಹಿಸಬಹುದು. ವಾವ್, ನಿಜ. ಇವರು ತಮ್ಮ ಇಡೀ ಆಯುಷ್ಯನ ಇದೇ ಜ್ಞಾನದ ಹುಡುಕಾಟಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ ಮತ್ತು ತಾವು ಪಡೆದ ಈ ಜ್ಞಾನನ ತಮ್ಮ ಪೂಜ್ಯ ಮಾತಾಪಿತೃಗಳಾದ ವೇದಮೂರ್ತಿ ರಾಮನಾಥ ಉಪಾಧ್ಯಾಯ ಭಟ್ ಮತ್ತು ಶ್ರೀಮತಿ ಸೀತಾವತಿ ಭಟ್ ಅವರಿಗೆ ಅತ್ಯಂತ ಭಕ್ತಿಯಿಂದ ಸಮರ್ಪಿಸಿದ್ದಾರೆ. ಅಂದ್ರೆ ಇದು ಕೇವಲ ಕಾಡಿಗೆ ಹೋಗಿ ಒಬ್ರೇ ತಪಸ್ಸು ಮಾಡಿದ ಕಥೆಯಲ್ಲ. ತಾವು ಕಲಿತದ್ದನ್ನ ಇಂದಿನ ಪೀಳಿಗೆಗೆ ದಾಟಿಸೋ ಒಂದು ಬೃಹತ್ ಪ್ರಯತ್ನ ಇಲ್ಲಿದೆ. ಎಕ್ಸಾಕ್ಟ್ಲಿ. ಇವರು ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮೂಲಕ ವಿದ್ಯಾಭಾರತಿ ಗ್ರಂಥಮಾಲಾ ಅನ್ನೋ ಯೋಜನೆಯಡಿ ಒಂದು ದೊಡ್ಡ ಜ್ಞಾನಯಜ್ಞನೇ ನಡೆಸ್ತಾ ಇದ್ದಾರೆ. ಹೌದು. ಆಲ್ರೆಡಿ ಶ್ರೀ ವಿಷ್ಣು ಸಹಸ್ರನಾಮ ಕೃತಿಯ 8 ಪುಸ್ತಕಗಳನ್ನ ಬರೆದು ಸಮಾಜಕ್ಕೆ ಕೊಟ್ಟಿದ್ದಾರೆ. ಓಹ್, 8 ಪುಸ್ತಕಗಳು! ಅದೇ. ಈಗ ನಾವು ನೋಡ್ತಾ ಇರೋ ಸಂಧ್ಯಾವಂದನೆಯ ಅಂತರಂಗ ಗ್ರಂಥ 2 ಸಂಪುಟಗಳಲ್ಲಿದೆ. ಸಂಪುಟ 1 ಭಕ್ತಿಯುಕ್ತ ಕರ್ಮಯೋಗ ಆದ್ರೆ ಸಂಪುಟ 2 ಭಕ್ತಿಯುಕ್ತ ಜ್ಞಾನಯೋಗ. ಆ 2 ಸಂಪುಟಗಳ ವಿಂಗಡಣೆಯ ಹಿಂದಿನ ತರ್ಕನೆ ಗಮನಿಸಿ. ಕರ್ಮ ಮತ್ತು ಜ್ಞಾನ. ನಾವು ಯಾವುದೇ ಆಚರಣೆ ಮಾಡುವಾಗ ಕೇವಲ ದೈಹಿಕವಾಗಿ ಮಾಡಿದ್ರೆ ಅದು ಬರೀ ಕರ್ಮ ಆಗುತ್ತೆ. ಆದ್ರೆ ಆ ಕರ್ಮದ ಹಿಂದಿನ ಅರಿವಿದ್ದಾಗ ಮಾತ್ರ ಅದು ಜ್ಞಾನಯೋಗ ಆಗುತ್ತೆ ಅಲ್ವಾ? ಖಂಡಿತ. ಇವೆರಡೂ ಸ್ವತಂತ್ರ ಆಗಿದ್ರು ಒಂದಕ್ಕೊಂದು ಪೂರಕವಾಗಿದೆ ಅಂತ ವಿವರಿಸಿರೋದು ಇದೇ ಕಾರಣಕ್ಕೆ. ಜೊತೆಗೆ ಇಂಥ ಸಂಕೀರ್ಣವಾದ ವಿಷಯನ ಸರಳೀಕರಿಸೋ ಇವರ ಈ ಕಾರ್ಯಕ್ಕೆ ಸ್ವಾಮೀಜಿಯವರ ಸಂಪೂರ್ಣ ಆಶೀರ್ವಾದ ಕೂಡ ಇದೆ. ಈ ವಿಚಾರದಲ್ಲಿ ನನ್ಗನ್ಸೋ ವೇಣಮರೆ, ಹೇಳಿ. ಗ್ರಂಥಕರ್ತರು ಒಂದು ಪುರಾತನವಾದ ಸಂಕೀರ್ಣವಾದ ಏನ್ಷಿಯಂಟ್ ಕೋಡ್ನ ತೆಗೆದುಕೊಂಡು ಇಂದಿನ ಜನರಿಗೆ ಸುಲಭವಾಗಿ ಅರ್ಥ ಆಗುವಂತಹ ಒಂದು ಯೂಸರ್ ಇಂಟರ್ಫೇಸ್ ಆಗಿ ಪರಿವರ್ತಿಸ್ತಾ ಇದ್ದಾರೆ. ವಾವ್, ಬಹಳ ಸೂಕ್ತವಾದ ಹೋಲಿಕೆ ಇದು ಅಲ್ವಾ? ನಮ್ಮ ದೈನಂದಿನ ಜೀವನದ ಆಚರಣೆಗಳಿಗೆ ಒಂದು ಮ್ಯಾನ್ಯನ್ ಬರೆದುಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಿಖರವಾಗಿ. ಉಪನಯನವಾದ ದಿನದಿಂದ ಜೀವನ ಪರ್ಯಂತ ಮಾಡಬೇಕಾದ ನಿತ್ಯ ಕರ್ಮ ಅಲ್ವಾ ಸಂಧ್ಯಾವಂದನೆ. ಅದರ ಅಂತರಂಗನ ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಬಿಡಿಸಿಟ್ಟಿರೋದು ಸಣ್ಣ ವಿಷಯ ಅಲ್ಲ. ಸರಿ, ಈಗ ಮ್ಯಾನ್ಯಲ್ ಒಳಗೆ ಏನಿದೆ ಅಂತ ನೋಡೋಣ. ಸಂಧ್ಯಾವಂದನೆ ಅಂದ ತಕ್ಷಣ ಬಹುತೇಕರು ಇದೊಂದು ದೈನಂದಿನ ದೈಹಿಕ ಆಚರಣೆ, ಹೌದು, ಒಂದಷ್ಟು ನೀರ್ ಬಿಡೋದು, ಮಂತ್ರ ಹೇಳೋದು ಅಂತ ಅನ್ಕೊಂಡಿದ್ದಾರೆ. ಅದೇ ಅದೇ. ಆದ್ರೆ ಈ ಕೃತಿಯು ಇದರ ನಿಜವಾದ ಉದ್ದೇಶನ ಬಹಳ ಆಳವಾಗಿ ವಿವರಿಸುತ್ತ. ಇದರ ಮುಖ್ಯ ಉದ್ದೇಶ ಗಾಯತ್ರಿ ಜಪದ ಮೂಲಕ ಭಗವಂತನನ್ನ ಒಲಿಸ್ಕೊಳ್ಳೋದು. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಶಬ್ದ ಅಂದ್ರೆ ಗಾಯತ್ರಿ ಮಂತ್ರದಲ್ಲಿ ಬರೋ ಧೀಮಹಿ ಅನ್ನೋ ಪದ. ಧೀಮಹಿ, ಹೌದು. ಈ ಶಬ್ದವು ಭಗವಂತನ ಧ್ಯಾನನ ಸೂಚಿಸುತ್ತೆ. ಅಂದ್ರೆ ಕೇವಲ ಬಾಯಲ್ಲಿ ಉಚ್ಚರಿಸೋದಲ್ಲ, ಬುದ್ಧಿನ ಆ ಪರಮ ಸತ್ಯದತ್ತ ಕೇಂದ್ರೀಕರಿಸೋದು. ಓ. ಮತ್ತು ಈ ಸಂಧ್ಯಾವಂದನೆ ಕೇವಲ ಒಂದು ಯೋಗ ಅಲ್ಲ. ಇದರಲ್ಲಿ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ ಮತ್ತು ರಾಜಯೋಗ ಅಂದ್ರೆ ಅಷ್ಟಾಂಗ ಯೋಗ, ಈ 4 ಯೋಗಗಳ ಸಮಾಗಮ ಇದೆ. ಅಂದ್ರೆ ಭಗವಂತನ ಮೇಲೆ ಭಕ್ತಿ, ಕ್ರಿಯೆಯ ಮೂಲಕ ಕರ್ಮ, ಮಂತ್ರದ ಅರ್ಥ ತಿಳಿಯೋದ್ರಿಂದ ಜ್ಞಾನ ಮತ್ತು ಮನಸ್ಸಿನ ನಿಯಂತ್ರಣದಿಂದ ರಾಜಯೋಗ,
ಎಲ್ಲವೂ ಒಂದೇ ಪ್ಯಾಕೇಜಿನಲ್ಲಿದೆ. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ನಮ್ಮಲ್ಲಿ ಯಾರು ಬೇಕಾದ್ರೂ ಬೇಕಾದ್ರೂ ಕಣ್ಮುಚ್ಚಿ ಭಗವಂತನನ್ನ ಪ್ರಾರ್ಥಿಸ್ಬೋದಲ್ವಾ? ಪ್ರಾರ್ಥನೆಗೆ ಯಾವುದೇ ನಿರ್ಬಂಧ ಅಲ್ಲದಿರುವಾಗ ಇಷ್ಟೊಂದು ನಿಖರವಾದ ಹೆಜ್ಜೆಗಳಿರೋ ಈ ಸಂಧ್ಯಾವಂದನೆ ಅನ್ನೋ ಪ್ರಕ್ರಿಯೆ ಏಕೆ ಬೇಕು? ಇದು ಸ್ವಲ್ಪ ಅತಿಯಾದಿ ನಿಯಮ ಅನ್ಸಲ್ವಾ? ಬಹಳ ಸಹಜವಾದ ಪ್ರಶ್ನೆ ಇದು. ಆದ್ರೆ ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಂದ್ರೆ, ಈ ಕೃತಿಯು ಸಂಧ್ಯಾವಂದನೆನ ಕೇವಲ ಒಂದು ಪ್ರಾರ್ಥನೆ ಅಂತ ಕರೆಯುತ್ತಿಲ್ಲ. ಮತ್ತೇನು? ಇದು ನಮ್ಮನ್ನ ನಾವು ಶುದ್ಧೀಕರಿಸ್ಕೊಳ್ಳೋ ಒಂದು ವ್ಯವಸ್ಥಿತವಾದ ಡಿಟಾಕ್ಸ್ ಪ್ರಕ್ರಿಯೆ. ಡಿಟಾಕ್ಸ್ ಅಂದ್ರೆ ನಮ್ಮನ್ನ ನಾವು ಶುದ್ಧ ಮಾಡಿಕೊಳ್ಳೋದು. ಹೌದು. ನೀವೊಂದು ಹೊಸ ಸಾಫ್ಟ್ವೇರ್ನ ನಿಮ್ಮ ಕಂಪ್ಯೂಟರ್ಗೆ ಇನ್ಸ್ಟಾಲ್ ಮಾಡೋ ಮುನ್ನ ವೈರಸ್ಗಳನ್ನ ತೆಗೆದು ಹಾರ್ಡ್ ಡ್ರೈವ್ನ ಹೇಗ್ ಫಾರ್ಮ್ಯಾಟ್ ಮಾಡ್ತೀರೋ ಹಾಗೆ. ಓಹ್, ಅದ್ಭುತವಾದ ಹೋಲಿಕೆ. ಭಗವಂತನನ್ನ ನಮ್ಮೊಳಗೆ ಆಹ್ವಾನಿಸೋ ಮುನ್ನ ನಮ್ಮ ಅಂತಃಕರಣ ಚತುಷ್ಟಯಗಳನ್ನ ಶುದ್ಧೀಕರಿಸೋ ಪ್ರಕ್ರಿಯೆ ಇದು. ಒಂದ್ನಿಮಿಷ, ಈ ಅಂತಃಕರಣ ಚತುಷ್ಟಯ ಅಂದ್ರೆ ಏನು? ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಅಂತಃಕರಣ ಚತುಷ್ಟಯ ಅಂದ್ರೆ ನಮ್ಮ ಒಳಗಿನ 4 ಉಪಕರಣಗಳು: ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಓಕೆ. ಮನಸ್ಸು ಅಂದ್ರೆ ಆಲೋಚನೆಗಳನ್ನ ಹುಟ್ಟುಹಾಕೋದು, ಬುದ್ಧಿ ಅಂದ್ರೆ ನಿರ್ಧಾರ ತಗೊಳ್ಳೋದು, ಚಿತ್ತ ಅಂದ್ರೆ ನೆನಪುಗಳನ್ನ ಶೇಖರಿಸೋದು, ಮತ್ತು ಅಹಂಕಾರ ಅಂದ್ರೆ ನಾನು ಅನ್ನೋ ಭಾವನೆ. ಅರ್ಥ ಆಯ್ತು. ಈ 4 ಉಪಕರಣಗಳು ನಮ್ಮ ದಿನನಿತ್ಯದ ಬದುಕಿನಲ್ಲಿ ನೂರಾರು ಕಲ್ಮಶಗಳನ್ನ, ತಪ್ಪು ಆಲೋಚನೆಗಳನ್ನ ಅಂಟಿಸ್ಕೊಂಡಿರುತ್ತೆ. ನಾವು ನೇರವಾಗಿ ಪ್ರಾರ್ಥನೆಗೆ ಕುಳಿತ್ರೆ ಈ ಕಲ್ಮಶಗಳು ಭಗವಂತನೊಡನೆ ನಮ್ಮ ಸಂಪರ್ಕನ ತಡೆಯುತ್ತೆ. ಓ, ಈಗ ಅರ್ಥ ಆಯ್ತು. ಕೇವಲ ಪ್ರಾರ್ಥನೆ ಮಾಡಿದ್ರೆ ಸಾಲದು. ಪ್ರಾರ್ಥನೆನ ಸ್ವೀಕರಿಸಲು ನಮ್ಮ ಒಳಗಿನ ಪಾತ್ರೆ ಶುದ್ಧವಾಗಿರಬೇಕು. ಅದೇ ನೋಡಿ, ಸಂಧ್ಯಾವಂದನೆಯಿಂದ ಮುಖ್ಯವಾಗಿ 2 ರೀತಿಯ ಶುದ್ಧಿಯಾಗುತ್ತೆ ಅಂತ ಗ್ರಂಥ ಹೇಳುತ್ತೆ. ಯಾವುದದು? ಒಂದು, ನಮ್ಮ ಅಂತಃಕರಣನ ಕಲುಷಿತಗೊಳಿಸಿದ ಪಾಪ ಮತ್ತು ದೋಷಗಳಿಂದ ಮುಕ್ತಿ. ಎರಡನೇದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನೋ 6 ಆಂತರಿಕ ಶತ್ರುಗಳಿಂದ ಬಿಡುಗಡೆ. ಆ 6 ಶತ್ರುಗಳೇ ನಮ್ಮ ಹಾರ್ಡ್ ಡ್ರೈವ್ನಲ್ಲಿರೋ ವೈರಸ್ಗಳು. ಹೌದು. ಇವುಗಳನ್ನ ಅಳಿಸಿ ಹಾಕಿದ ಮೇಲೆಯೇ ಆ ದೈವಿಕ ಶಕ್ತಿಯ ಪ್ರವೇಶ ನಮ್ಮೊಳಗೆ ಸಾಧ್ಯ. ಸ್ವಾಮೀಜಿಯವರ ಪತ್ರದಲ್ಲಿ ಹೇಳಿರೋ ಹಾಗೆ ಸಂಧ್ಯಾವಂದನೆ ವೇದಗಳ ಬೇರು. ಬ್ರಾಹ್ಮಣನೆಂಬ ವೃಕ್ಷಕ್ಕೆ ಸಂಧ್ಯಾವಂದನೆಯೇ ಮೂಲ ಆಧಾರ. ಬೇರನ್ನ ಗಟ್ಟಿ ಮಾಡದೆ ಎಲೆಗಳಿಗೆ ನೀರ್ ಹಾಕಿದ್ರೆ ಪ್ರಯೋಜನ ಇಲ್ಲ. ಈ ಹಾರ್ಡ್ ಡ್ರೈವ್ ಮತ್ತು ವೈರಸ್ ಉದಾಹರಣೆ ನಿಜಕ್ಕೂ ನಮ್ಮೊಳಗಿನ ಆಂತರಿಕ ಹೋರಾಟನ ಸ್ಪಷ್ಟಪಡಿಸುತ್ತೆ. ಸರಿ. ಅಂತಃಕರಣನ ಶುದ್ಧೀಕರಿಸಿದ ಮೇಲೆ ನಾವು ಧ್ಯಾನಿಸಬೇಕಾದ ಆ ದೈವಿಕ ಶಕ್ತಿಯ ಕಡೆಗೆ ಬರೋಣ. ಖಂಡಿತ ಬರೋಣ. ಈ ಗ್ರಂಥದ 2ನೇ ಸಂಪುಟದ ಪ್ರಮುಖ ಭಾಗ ಕೃಷ್ಣಾವತಾರದ ಅನುಸಂಧಾನ. ನಮ್ಮಲ್ಲಿ ಅಸಂಖ್ಯಾತ ದೇವತೆಗಳಿದ್ದಾರೆ, 10 ಪ್ರಮುಖ ಅವತಾರಗಳಿವೆ. ಆದರೆ ಕೃಷ್ಣಾವತಾರಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಈ ಅವತಾರದ ಅಂತಹ ವಿಶಿಷ್ಟತೆ ಏನು? ಇತರ ಎಲ್ಲಾ ಅವತಾರಗಳಿಗಿಂತ ಕೃಷ್ಣಾವತಾರದ ಅತಿದೊಡ್ಡ ವೈಶಿಷ್ಟ್ಯ ಏನಂದ್ರೆ, ಇದೇ ಅವತಾರದಲ್ಲಿ ಭಗವಂತನು ತನ್ನ ಮೂಲ ರೂಪನ ಅಂದ್ರೆ ವೈಕುಂಠನ ಭೂಮಿಯ ಮೇಲಿನ ತನ್ನ ಭಕ್ತರಿಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದು. ಅಂದ್ರೆ ಗೋಪಾಲಕರಿಗೆ ಮತ್ತು ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ವಿಶ್ವರೂಪನ ತೋರಿಸಿದ್ರಲ್ಲ, ಆ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು. ಬೇರೆ ಅವತಾರಗಳಲ್ಲಿ ಆತ ಆಯಾ ಪಾತ್ರಕ್ಕೆ ಮಾತ್ರ ಸೀಮಿತನಾಗಿದ್ದ. ಉದಾಹರಣೆಗೆ, ರಾಮಾವತಾರದಲ್ಲಿ ಆತ ಒಬ್ಬ ಆದರ್ಶ ಮನುಷ್ಯನಾಗಿಯೇ ಬದುಕಿದ್ದ. ನಿಜ. ಆದ್ರೆ ಕೃಷ್ಣಾವತಾರದಲ್ಲಿ ಆತ ಸಾಮಾನ್ಯನಂತೆ ಇದ್ದುಕೊಂಡೇ ತನ್ನ ಪರಮ ದೈವಿಕ ಸ್ವರೂಪವಾದ ವೈಕುಂಠನ ತೋರ್ಸಿದ. ಇದು ಮನುಷ್ಯ ಮತ್ತು ದೇವರ ನಡುವಿನ ಪರದೆನ ಸರಿಸಿದ ಏಕೈಕ ಅವತಾರ. ಆದ್ರೆ ಕೃಷ್ಣನ ಲೀಲೆಗಳನ್ನ ನೋಡಿದಾಗ ನನಗೊಂದು ವಿಚಾರ ಬಹಳ ಕುತೂಹಲ ಮೂಡಿಸುತ್ತೆ ಗೊತ್ತಾ? ಏನು? ಭೂಭಾರನ ಇಳಿಸಲು, ದುಷ್ಟರನ್ನ ಸಂಹರಿಸಲು ಆತ ಬಂದ. ಆತನೇ ಸಾಕ್ಷಾತ್ ದೇವರು. ಆದರೂ ಆತ ಎಲ್ಲರನ್ನೂ ತಾನೇ ನೇರವಾಗಿ ಸಂಹರಿಸಲಿಲ್ವಲ್ಲ? ಹೌದು. ಕಂಸನಂತಹ ಕೆಲವರನ್ನ ಮಾತ್ರ ತಾನೇ ಕೊಂದ. ಆದ್ರೆ ಜರಾಸಂಧ, ಕಾಲಯವನ, ಮುಚುಕುಂದ, ಭೀಮಸೇನ ಮುಂತಾದವರ ಪ್ರಸಂಗಗಳನ್ನ ನೋಡಿದ್ರೆ ಆತ ಬೇರೆಯವರ ಮೂಲಕ, ಅಂದ್ರೆ ಒಂದು ನೆಟ್ವರ್ಕ್ ಮೂಲಕ ದುಷ್ಟರನ್ನ ಸಂಹರಿಸಿದಂತೆ ಕಾಣುತ್ತೆ. ಆ ತಂತ್ರಗಾರಿಕೆಯೇ ಕೃಷ್ಣನ ಆಡಳಿತ ವೈಖರಿ. ಆತನಿಗೆ ಜರಾಸಂಧನನ್ನಾಗಲಿ ಕಾಲಯವನನನ್ನಾಗಲಿ ಒಂದೇ ಕ್ಷಣದಲ್ಲಿ ಭಸ್ಮ ಮಾಡೋ ಶಕ್ತಿ ಇತ್ತು. ಆದ್ರೆ ಆತ ಹಾಗೆ ಮಾಡ್ಲಿಲ್ಲ. ಯಾಕೆ? ಉದಾಹರಣೆಗೆ ನೋಡಿ, ಕಾಲಯವನ ತನ್ನನ್ನ ಬೆನ್ನಟ್ಟಿ ಬಂದಾಗ ಕೃಷ್ಣ ಓಡಿ ಹೋಗಿ ಗುಹೆಯಲ್ಲಿ ಮಲ್ಗಿದ್ದ ಮುಚುಕುಂದನನ ಮೇಲೆ ತನ್ನ ಹೊದಿಕೆನ ಹಾಕ್ತಾನೆ. ಹೌದು ಹೌದು, ಕಥೆ ನೆನ್ಪಾಗ್ತಾ ಇದೆ. ಕಾಲಯವನ ಬಂದು ಕೃಷ್ಣ ಅಂತ ಭಾವಿಸಿ ಮುಚುಕುಂದನನ ಒದೈತಾನೆ. ಆಗ ಮುಚುಕುಂದನ ಕಣ್ಣಿನ ಬೆಂಕಿಯಿಂದ ಕಾಲಯವನ ಸುಟ್ಟೋಗ್ತಾನೆ.
ಇದು ನಿಜಕ್ಕೂ ಒಬ್ಬ ಅತ್ಯದ್ಭುತ ಸ್ಟ್ರಾಟಜಿಸ್ಟ್ನ ಅಂದ್ರೆ ರಣತಂತ್ರಜ್ಞನ ನಡೆಯಂತೆ ಕಾಣುತ್ತೆ. ಖಂಡಿತ. ಭಗವಂತ ಇಲ್ಲಿ ನಮಗೊಂದು ದೊಡ್ಡ ಪಾಠ ಮಾಡ್ತಾ ಇದ್ದಾನೆ. ತನಗೆ ಸರ್ವಶಕ್ತಿ ಇದ್ರೂ ಆತ ಎಲ್ಲವನ್ನೂ ತಾನೇ ಮಾಡದೆ ಸಂದರ್ಭಕ್ಕೆ ತಕ್ಕಂತೆ ಆಯಾ ವ್ಯಕ್ತಿಗಳಿಗೆ ಅವರ ಕರ್ಮನ ಮಾಡಲು ಅವಕಾಶ ಮಾಡಿಕೊಡ್ತಾನೆ. ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ಮತ್ತು ಅರ್ಜುನನ ಮೂಲಕ ದುರ್ಯೋಧನಾದಿಗಳನ್ನ ನಾಶ ಮಾಡಿಸ್ತಾನೆ. ಇದು ಪ್ರತಿಯೊಬ್ಬರಿಗೂ ಅವರ ಏಜೆನ್ಸಿನ ಅಂದ್ರೆ ಸ್ವಂತ ಸಾಮರ್ಥ್ಯನ ಬಳಸೋ ಅವಕಾಶ ಒದಗಿಸ್ತಂತೆ. ಇದಕ್ಕಿಂತಲೂ ಮಿಗಿಲಾಗಿ ಸ್ಯಮಂತಕಮಣಿಯ ಪ್ರಸಂಗ ಇದೆ. ನಂಗೀ ಕತೆ ಯಾವಾಗ್ಲೂ ಇಷ್ಟ. ಸಾಕ್ಷಾತ್ ಭಗವಂತನೇ ಆಗಿದ್ರೂ ಆತ ಫೇಕ್ ನ್ಯೂಸ್ ಅಥವಾ ಒಂದು ದೊಡ್ಡ PR ಕ್ರೈಸಿಸ್ಸಿಂದ ತಪ್ಪಿಸ್ಕೊಳ್ಳಿಲ್ಲ. ಹೌದು. ಆತನ ಮೇಲೆ ಮಣಿನ ಕದ್ದಿಲ್ಲನೇ ಅನ್ನೋ ಅಪವಾದ ಬರುತ್ತೆ. ಆ ಪ್ರಸಂಗ ಇಂದಿನ ಸಮಾಜಕ್ಕೆ ಎಷ್ಟು ಪ್ರಸ್ತುತವಾಗಿದೆ ನೋಡಿ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ಅಪವಾದ ಬಂದ್ರೆ ಆತ ಏನ್ ಮಾಡ್ತಾನೆ? ಅದೇ, ಕೃಷ್ಣ ಸುಮ್ನೆ ಕುಳಿತು ಜಾದೂ ಮಾಡ್ಲಿಲ್ಲ, ನಾನೇ ದೇವ್ರು ನನ್ನನ್ನೇ ಶಂಕಿಸ್ತೀರಾ ಅಂತ ಶಾಪ ಕೊಡ್ಲಿಲ್ಲ. ಬದಲಿಗೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಾಡಿಗೆ ಹೋಗಿ ಜಾಂಬವಂತನ ಜೊತೆ ಹೋರಾಡಿ ಆ ಮಣಿನ ಹುಡುಕಿ ತಂದು ಸಭೆ ಮುಂದಿಟ್ಟು ತನ್ನ ಮೇಲಿನ ಅಪವಾದನ ತರ್ಕಬದ್ಧವಾಡಿ ಸುಳ್ಳು ಅಂತ ಸಾಬೀತುಪಡಿಸಿದ. ನಿಜ. ಆ ಮೂಲಕ ಸ್ಯಮಂತಕಮಣಿ ಹರ್ತ ಅನ್ನೋ ಅಪವಾದದಿಂದ ಮುಕ್ತನಾದ. ಈ ಘಟನೆ ಕೃಷ್ಣನ ವ್ಯಕ್ತಿತ್ವದ 2 ಮುಖಗಳನ್ನ ತೋರಿಸುತ್ತೆ. ಒಂದು ಕಡೆ ಆತ ಸಮಾಜದ ನಿಯಮಗಳಿಗೆ ತಲೆಬಾಗೋ ಸಾಮಾನ್ಯ ಪ್ರಜೆ, ಇನ್ನೊಂದು ಕಡೆ ಅಪವಾದನ ಹೊಡೆದೋಡಿಸಲು ಬೇಕಾದ ಅಗಾಧವಾದ ಪ್ರಯತ್ನನ ಮಾಡೋ ಅಸಾಮಾನ್ಯ ವ್ಯಕ್ತಿ. ಖಂಡಿತ. ನಮ್ಮ ಮೇಲೆ ಆಪಾದನೆ ಬಂದಾಗ ಕೇವಲ ದೇವರಿದ್ದಾನೆ ಅಂತ ಕೂರದೆ ಸಾಕ್ಷ್ಯಾಧಾರಗಳ ಸಮೇತ ಸತ್ಯನ ಹೇಗೆ ಸ್ಥಾಪಿಸಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ. ಕೃಷ್ಣನ ಲೀಲೆಗಳನ್ನ ನೋಡಿದಾಗ ಆತ ನಮ್ಮಂತೆ ಒಬ್ಬ ರಾಜಕಾರಣಿ, ಹೋರಾಟಗಾರ, ತಂತ್ರಜ್ಞಾನಂತೆ ಕಾಣ್ತಾನೆ. ಆದರೆ ಗ್ರಂಥವು ಆತನ ದೈವಿಕ ಸ್ವರೂಪನ ಮಂತ್ರಗಳ ಮೂಲಕ ಹೇಗೆ ಧ್ಯಾನಿಸಬೇಕು ಅನ್ನೋದನ್ನ ಅಂದ್ರೆ ಅನುಸಂಧಾನನ. ಹೌದು, ಅನುಸಂಧಾನನ ಬಹಳ ವಿಸ್ತಾರವಾಗಿ ವಿವರಿಸಿದೆ. ಈ ಟಿಪ್ಪಣಿಗಳಲ್ಲಿ ಒಂದು ಕಡೆ ಕೃಷ್ಣನನ್ನ ಆತ್ಮಾರಾಮ ಅಂತ ಕರೆಯಲಾಗಿದೆ. ಅಂದ್ರೆ 16,000 ಸ್ತ್ರೀಯರೊಡನೆ ಸಂಸಾರದಲ್ಲಿದ್ರೂ ಆತ ಯಾವುದಕ್ಕೂ ಅಂಟ್ಕೊಳ್ಳದವನಾಗಿದ್ದ ಅಂತ. ಇದು ಕಾಂಟ್ರಡಿಕ್ಷನ್ ಅನ್ಸಲ್ವಾ? ಇಷ್ಟು ದೊಡ್ಡ ಸಂಸಾರ, ರಾಜ್ಯಭಾರ, ಯುದ್ಧಗಳ ನಡುವೆ ಇದ್ದು ಯಾರಾದ್ರೂ ವಿರಕ್ತರಾಗಿದ್ನೂ ಸಾಧ್ಯವೇ? ಮೇಲ್ನೋಟಕ್ಕೆ ಇದು ವಿರೋಧಾಭಾಸದಂತೆ ಕಾಣುತ್ತೆ. ಆದ್ರೆ ಆತ್ಮಾರಾಮ ಅಂದ್ರೆ ತನ್ನಲ್ಲಿ ತಾನೇ ರಮಿಸೋವನು, ಅಂದ್ರೆ ಆಂತರಿಕವಾಗಿ ಸಂಪೂರ್ಣವಾಗಿ ತೃಪ್ತನಾಗಿರೋವನು. ಓಕೆ. ತಾವರೆಯ ಎಲೆ ನೀರಿನಲ್ಲಿದ್ರೂ ಅದಕ್ಕೆ ನೀರು ಹೇಗೆ ಅಂಟುಕೊಳ್ಳಲ್ವೋ, ಕೃಷ್ಣ ಪ್ರಾಪಂಚಿಕ ಸುಖಗಳ ನಡುವೆ ಇದ್ರೂ ಅದ್ರಿಂದ ಸಂಪೂರ್ಣ ವಿರಕ್ತನಾಗಿದ್ದ. ಆತನ ಸಂತೋಷ ಹೊರಗಿನ ವಸ್ತುಗಳ ಮೇಲೆ ಅಥವಾ ವ್ಯಕ್ತಿಗಳ ಮೇಲೆ ಅವಲಂಬಿತ ಆಗಿರಲಿಲ್ಲ. ಆತನ ಈ ಆಂತರಿಕ ತೇಜಸ್ಸು ಭೌತಿಕವಾಗಿಯೂ ಪ್ರಕಟ ಆಗ್ತಾ ಇತ್ತು ಅನ್ನೋದಕ್ಕೆ ಅಕ್ರೂರನ ಪ್ರಸಂಗ ಒಂದು ಒಳ್ಳೆಯ ಉದಾಹರಣೆ. ಹೌದು. ಅಕ್ರೂರನು ಕೃಷ್ಣನನ್ನ ಕರೆದುಕೊಂಡು ಹೋಗುವಾಗ ನೀರಿನಲ್ಲಿ ಮುಳುಗಿ ಕಣ್ಣು ತೆರೆದು ನೋಡಿದಾಗ ಕೃಷ್ಣನ ಪ್ರಕಾಶನ ನೋಡ್ತಾನಂತೆ. ಆ ಪ್ರಕಾಶ ಸೂರ್ಯನಿಗಿಂತಲೂ ಅನೇಕ ಪಟ್ಟು ತೀಕ್ಷ್ಣವಾಗಿತ್ತು ಅಂತ ಉಲ್ಲೇಖಿಸಲಾಗಿದೆ. ಆ ತೀಕ್ಷ್ಣವಾದ ಪ್ರಕಾಶ ಆತನ ಕೇವಲ ದೈಹಿಕ ಕಾಂತಿಯಲ್ಲ, ಅದು ಆತನ ಜ್ಞಾನದ ಅಗಾಧತೆಯ ಸಂಕೇತ. ಆ ಜ್ಞಾನನ ಆತ ಭಗವದ್ಗೀತೆ, ಅನುಗೀತೆ, ಉದ್ಧವಗೀತೆಗಳ ಮೂಲಕ ಜಗತ್ತಿಗೆ ನೀಡಿದ. ವಾವ್! ವೃಷಭರೂಪದಲ್ಲಿದ್ದ ಧರ್ಮದ ಎಲ್ಲಾ 16 ಗುಣಗಳು ಅಂದ್ರೆ ಸತ್ಯ, ಶೌಚ, ದಯೆ, ಶಾಂತಿ ಮುಂತಾದ ಎಲ್ಲಾ ಗುಣಗಳು ಕೃಷ್ಣನಲ್ಲಿ ಪೂರ್ಣವಾಗಿತ್ತು. ಆತ ಧರ್ಮದ ಸಾಕಾರ ಮೂರ್ತಿಯಾಗಿದ್ದ. ಇಷ್ಟೆಲ್ಲ ಗುಣಗಳಿರೋ ಕೃಷ್ಣನನ್ನ ನಮ್ಮ ಮನಸ್ಸಿನಲ್ಲಿ ಹೇಗೆ ಕಲ್ಪಿಸ್ಕೋಬೇಕು? ಅದಕ್ಕೆ ಈ ಗ್ರಂಥ ಒಂದು ಸುಂದರವಾದ ಮಾರ್ಗನ ತೋರಿಸಿದೆ. ಯಾವ ಮಾರ್ಗ? ಆತನನ್ನ ಓಂಕಾರದ ಮೊದಲ ವರ್ಣವಾದ ಅಕಾರಾರೂಢವಾಗಿ ಅನುಸಂಧಾನ ಮಾಡಬೇಕು ಅಂತ ಹೇಳಿದೆ. ಓಂಕಾರವು ಅ, ಉ, ಮ ಅನ್ನೋ 3 ಅಕ್ಷರಗಳಿಂದ ಕೂಡಿದೆ ಅಲ್ವಾ? ಇದರಲ್ಲಿ ಮೊದಲನೆಯ ವರ್ಣವಾದ ಅಕಾರವೇ ಕೃಷ್ಣ. ಇದು ನನಗೆ ಸ್ವಲ್ಪ ಕುತೂಹಲ ಮೂಡಿಸ್ತು. ಭಗವಂತನನ್ನ ಒಂದು ಅಕ್ಷರಕ್ಕೆ ಏಕೆ ಸೀಮಿತಗೊಳಿಸಬೇಕು? ಇದನ್ನ ಒಂದು ವೈಜ್ಞಾನಿಕ ಅಥವಾ ಅಕೂಸ್ಟಿಕ್ಸ್ ದೃಷ್ಟಿಕೋನದಿಂದ ನೋಡಿ. ಯಾವುದೇ ಶಬ್ದನ ಉಚ್ಚರಿಸಲು ಬಾಯಿ ತೆರೆದಾಗ ಹೊರಡೋ ಅತ್ಯಂತ ಮೂಲಭೂತವಾದ ನಾದ ಅ. ಹೌದು. ಇದು ಸೃಷ್ಟಿಯ ಮೂಲನಾದ. ಆಕಾರವು ಜಗತ್ತಿನ ಉಗಮ. ಕೃಷ್ಣನು ಹೊರಗಿನಿಂದ ಸಾಮಾನ್ಯ ಮನುಷ್ಯನಂತೆ ಕಂಡ್ರೂ ಆತನೇ ಇಡೀ ಸೃಷ್ಟಿಗೆ, ಎಲ್ಲ ಜ್ಞಾನಕ್ಕೆ, ಎಲ್ಲ ಶಬ್ದಗಳಿಗೆ ಆಧಾರ ಅನ್ನೋ ಪರಮಸತ್ಯನ ಇದು ಸೂಚಿಸುತ್ತೆ. ಅಂದ್ರೆ ಭಗವಂತನನ್ನ ಒಂದು ಅಕ್ಷರಕ್ಕೆ ಸೀಮಿತಗೊಳಿಸ್ತಾ ಇಲ್ಲ, ಬದಲಾಗಿ ಆ ಅಕ್ಷರವೇ ಭಗವಂತನ ವಿಸ್ತಾರನ ತೋರಿಸ್ತಾ ಇದೆ. ಓ, ಆ ಧ್ವನಿಯ ಕಂಪನ ಮತ್ತು ಭಗವಂತನ ಸೃಷ್ಟಿ ಎರಡನ್ನೂ ಬೆಸೆಯೋ ಅದ್ಭುತವಾದ ಕಲ್ಪನೆ ಇದು. ಮತ್ತು ಈ ಶಕ್ತಿನ ಒಲಿಸ್ಕೊಳ್ಳಲು
ಗ್ರಂಥದಲ್ಲಿ ಕೆಲವು ನಿರ್ದಿಷ್ಟ ಧ್ಯಾನ ಮಂತ್ರಗಳನ್ನು ಉಲ್ಲೇಖಿಸಲಾಗಿದೆ. ಹೌದು. ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ ಅನ್ನೋ ಅಷ್ಟಾದಶಾಕ್ಷರ ಅಂದ್ರೆ 18 ಅಕ್ಷರಗಳ ಕೃಷ್ಣ ಮಂತ್ರ, ಕ್ಲೀಂ ಕೃಷ್ಣಾಯ ನಮಃ ಅನ್ನೋ ಷಡಕ್ಷರ ಮಂತ್ರ ಮತ್ತು ಕೇವಲ ಕ್ಲೀಂ ಅನ್ನೋ ಏಕಾಕ್ಷರ ಮಂತ್ರ. ಕರೆಕ್ಟ್. ಇದನ್ನು ಉಚ್ಚರಿಸೋದ್ರಿಂದ ಪಾಪ ಪರಿಹಾರ ಆಗತ್ತಾ? ಮಂತ್ರಗಳು ಕೇವಲ ಸಾಹಿತ್ಯ ಅಲ್ಲ, ಅವು ಭೌತಶಾಸ್ತ್ರದ ರೆಸೊನೆನ್ಸ್ ಅಥವಾ ಕಂಪನಗಳಿದ್ದಂತೆ. ಕ್ಲೀಂ ಅನ್ನೋದು ಕಾಮ ಬೀಜಾಕ್ಷರ. ಓಕೆ. ಕಾಮ ಅಂದ್ರೆ ಕೇವಲ ಲೌಕಿಕ ಬಯಕೆ ಅಲ್ಲ, ಭಗವಂತನನ್ನ ಕಾಣ್ಬೇಕು ಅನ್ನೋ ತೀವ್ರವಾದ ಇಚ್ಛೆ. ಈ ಬೀಜಾಕ್ಷರದ ಉಚ್ಚಾರಣೆಯಿಂದ ನಮ್ಮ ನರಮಂಡಲದಲ್ಲಿ, ನಮ್ಮ ಮನಸ್ಸಿನ ಆಳದಲ್ಲಿ ಒಂದು ನಿರ್ದಿಷ್ಟವಾದ ಕಂಪನ ಸೃಷ್ಟಿಯಾಗುತ್ತೆ. ವಾವ್. ಸಂಧ್ಯಾವಂದನೆಯ ಸಂದರ್ಭದಲ್ಲಿ ಅಂತಃಕರಣನ ಶುದ್ಧೀಕರಿಸಿಕೊಂಡ ನಂತರ ಈ ಮಂತ್ರಗಳ ಅನುಸಂಧಾನ ಮಾಡೋದ್ರಿಂದ ನಮ್ಮ ಮನಸ್ಸು ನೇರವಾಗಿ ಆ ದೈವಿಕ ಶಕ್ತಿಯೊಡನೆ ಸಂಪರ್ಕ ಸಾಧಿಸುತ್ತೆ. ದೈಹಿಕ ಶುದ್ಧಿಯ ಜೊತೆಗೆ ಈ ಅಕ್ಷರಗಳ ಉಚ್ಚಾರಣೆಯಿಂದ ಆಂತರಿಕ ಜಾಗೃತಿಯೂ ಆಗತ್ತೆ. ಅಂದ್ರೆ ಕೇವಲ ಬಾಯಿಂದ ಹೇಳೋದಲ್ಲ. ಅದೇ, ಇದುವೇ ನಿಜವಾದ ಭಕ್ತಿಯುಕ್ತ ಜ್ಞಾನಯೋಗ. ಕೇವಲ ಬಾಯಿಂದ ಹೇಳೋದಲ್ಲ, ಅದರ ಹಿಂದಿನ ಶಕ್ತಿನ ಅರಿತು ಮಾಡೋದು. ಖಂಡಿತ. ಸೊ ಈ ಎಲ್ಲ ವಿಚಾರಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ನಮಗೊಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಹೌದು. ಗ್ರಂಥಕರ್ತರಾದ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ ಅವರ ನಿಸ್ವಾರ್ಥ ಶ್ರಮ, ತಮ್ಮ 14ನೇ ವಯಸ್ಸಿನಿಂದಲೇ ಅವರು ಆರಂಭಿಸಿದ ನಿರಂತರ ಆಧ್ಯಾತ್ಮಿಕ ಸಾಧನೆ ಮತ್ತು ಈ ಸಂಕೀರ್ಣವಾದ ಕೋಡ್ನ ನಮ್ಗಾಗಿ ಡಿಕೋಡ್ ಮಾಡಿದ ರೀತಿ ನಿಜಕ್ಕೂ ಶ್ಲಾಘನೀಯ. ಮತ್ತು ಅವರ ಈ ಪ್ರಯತ್ನದಿಂದಾಗಿ ಸಂಧ್ಯಾವಂದನೆ ಅನ್ನೋದು ಕೇವಲ ತೋರಿಕೆಯ ದೈನಂದಿನ ಆಚರಣೆ ಅಲ್ಲ, ಅದರಲ್ಲಿ ಭಕ್ತಿ, ಕರ್ಮ, ಜ್ಞಾನ ಮತ್ತು ರಾಜಯೋಗಗಳೆಂಬ 4 ಯೋಗಗಳ ಅದ್ಭುತ ಸಮಾಗಮ ಇದೆ ಅನ್ನೋದನ್ನ ನಾವು ಅರಿತೀವು. ಎಕ್ಸಾಕ್ಟ್ಲಿ. ಅದು ನಮ್ಮ ಅಂತಃಕರಣನ ಶುದ್ಧೀಕರಿಸೋ, ವೈರಸ್ಗಳನ್ನ ಅಳಿಸೋ ಅಪ್ಪಟ ಡಿಟಾಕ್ಸ್ ಪ್ರಕ್ರಿಯೆ. ಜೊತೆಗೆ ಕೃಷ್ಣಾವತಾರದ ವಿಶಿಷ್ಟತೆಗಳು, ತನ್ನ ಮೂಲರೂಪವಾದ ವೈಕುಂಠನ ತೋರಿದ್ದು, ಶತ್ರು ಸಂಹಾರದಲ್ಲಿ ತಾನೇ ಎಲ್ಲವನ್ನೂ ಮಾಡದೆ ಭಕ್ತರ ಮೂಲಕ ಅನುಸರಿಸಿದ ಆ ಅದ್ಭುತ ತಂತ್ರಗಾರಿಕೆ ಮತ್ತು ತನ್ನ ಮೇಲಿನ ಸ್ಯಮಂತಕಮಣಿಯ ಆಪಾದನೆಗಳನ್ನ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಎದುರಿಸಿದ ರೀತಿ, ಕೊನೆಗೆ ಓಂಕಾರದ ಆಕಾರವಾಗಿ ಮತ್ತು ಕ್ಲೀಂ ಬೀಜಾಕ್ಷರದ ಮೂಲಕ ಆತನನ್ನ ಧ್ಯಾನಿಸೋ ಮಹತ್ವನ ನಾವು ಅರಿತೆವು. ಮತ್ತು ಆಧ್ಯಾತ್ಮಿಕ ಅಡಿಪಾಯ ಇದೆ ಅನ್ನೋದನ್ನ ಈ ಚರ್ಚೆ ನಮಗೆ ಸ್ಪಷ್ಟಪಡಿಸ್ತೆ. ಖಂಡಿತ. ಇದೆಲ್ಲವನ್ನೂ ನೋಡಿದಾಗ ಕೇವಲ ಯಾಂತ್ರಿಕವಾಗಿ ದೇವರ ಮುಂದೆ ನಿಂತು ಕೈಮುಗಿಯೋದು ಎಷ್ಟು ಬಾಲಿಶ್ ಅನ್ಸುತ್ತಲ್ವಾ? ಆಚರಣೆಗಳ ಹಿಂದಿರೋ ಈ ಅಗಾಧವಾದ ವಿಜ್ಞಾನ ನಮ್ಮನ್ನ ಮೂಕವಿಸ್ಮಯರನ್ನಾಗಿಸುತ್ತೆ. ನಿಜ. ಆದರೆ ಈ ಎಲ್ಲಾ ಚರ್ಚೆಯ ನಂತರ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ಆಳವಾಗಿ ಉಳ್ಕೊಂಡಿದೆ. ಯಾವ ವಿಷಯ? ಕೃಷ್ಣನ ಆ ತಂತ್ರಗಾರಿಕೆ. ಕೃಷ್ಣನಿಗೆ ಸರ್ವಶಕ್ತಿ ಇದ್ರೂ ಜರಾಸಂಧ ಅಥವಾ ಕಾಲಯವನಂತಹ ಶತ್ರುಗಳನ್ನ ನಾಶ ಮಾಡಲು ಭೀಮಸೇನ ಅಥವಾ ಮುಚುಕುಂದರಂತಹ ಇತರರ ಸಹಾಯನ ಆತ ಏಕೆ ಬಳಸ್ತ? ಆತನೇ ಮಾಡಬಹುದಿತ್ತಲ್ಲ? ಇಲ್ಲಿ ನಮಗೊಂದು ದೊಡ್ಡ ಸಂದೇಶ ಇದೆ. ಕಷ್ಟಗಳು ಬಂದಾಗ ನಾವು ಕೇವಲ ದೇವರು ಕಾಪಾಡ್ತಾನೆ, ದೇವರು ಎಲ್ಲವನ್ನೂ ಸರಿ ಮಾಡ್ತಾನೆ ಅಂತ ಕೈಕಟ್ಟಿ ಕೂರಬಾರದು. ಎಕ್ಸಾಕ್ಟ್ಲಿ. ನಾವು ಸ್ವತಃ ಕಾರ್ಯಪ್ರವೃತ್ತರಾಗಬೇಕು. ಆ ಕರ್ಮನ ನಾವೇ ಮಾಡಬೇಕು ಅನ್ನೋದನ್ನೇ ಭಗವಂತ ತನ್ನ ಲೀಲೆಗಳ ಮೂಲಕ ನಮಗೆ ಎಚ್ಚರಿಸ್ತಾ ಇದ್ದಾನಾ? ಇದು ನಾವು ದಿನನಿತ್ಯ ನೆನಪಿಟ್ಕೊಳ್ಬೇಕಾದ ಮಾತು. ದೇವ್ರು ನಮಗೆ ಶಕ್ತಿ ಕೊಡ್ತಾನೆ, ದಾರಿ ತೋರಿಸ್ತಾನೆ. ಆದ್ರೆ ಆ ದಾರಿಯಲ್ಲಿ ನಡಿಬೇಕಾದದ್ದು ನಾವೇ. ನಮ್ಮ ಕರ್ಮಕ್ಕೆ ನಾವೇ ಹೊಣೆಗಾರರು. ನಿಖರವಾಗಿ. ನಮ್ಮೆಲ್ಲರೊಳಗಿನ ಆ ಭೀಮಸೇನನ ಶಕ್ತಿನ ಎಚ್ಚರಿಸೋ ಜವಾಬ್ದಾರಿ ನಮ್ಮದೇ ಅಲ್ವಾ? ಭಗವಂತ ಆ ಶಕ್ತಿನ ನೀಡಿದಾನೆ, ಆದರೆ ಆ ಶಸ್ತ್ರನ ಎತ್ತು ನಿರ್ಧಾರ ನಮ್ಮದು. ಹೌದು. ಸೊ ಮುಂದಿನ ಬಾರಿ ನೀವು ಯಾವುದೇ ಆಚರಣೆಗೆ ಕುಳಿತಾಗ ಅಥವಾ ಕಷ್ಟಗಳನ್ನ ಎದುರಿಸುವಾಗ ಒಳಗಿನ ಆ ಕಲ್ಮಶಗಳನ್ನ ಶುದ್ಧೀಕರಿಸಿ ನಿಮ್ಮ ಹಾರ್ಡ್ ಡ್ರೈವ್ನ ಫಾರ್ಮ್ಯಾಟ್ ಮಾಡಿ ಮತ್ತು ನಿಮ್ಮೊಳಗಿನ ಶಕ್ತಿನ ನೀವೇ ಎಚ್ಚರಿಸಿಕೊಳ್ಳಿ. ಈ ಮೂಲಗಳ ಹಿಂದಿರೋ ಮರ್ಮನ ಅರಿಯೋ ನಮ್ಮ ಇಂದಿನ ಈ ಆಳವಾದ ಅಧ್ಯಯನನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಆಲೋಚಿಸ್ತಾ ಇರಿ.